ಅಂಕುರ್ ಫಾರ್ಮ್ ರಿಪ್ಪನ್ಪೇಟೆ ಚಾನಲ್ನ ಎಲ್ಲ ವೀಕ್ಷಕರಿಗೂ ಇನ್ನೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿದೇಶಿ ಮೂಲದ ಹಣ್ಣು, ಮೂಲತಃ ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ಪ್ರದೇಶದ ಒಂದು ಹಣ್ಣು, ಅದರ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೇನೆ. ಈ ಹಣ್ಣಿನ ಹೆಸರು ಬಿರಿಬಾ ಅಂತ ಹೇಳ್ತಾರೆ. ಬ್ರೆಜಿಲ್ಲಿನ ಭಾಷೆಯಲ್ಲಿ ಬಿರಿಬಾ ಅಂತ ಕರೆಯಲಾಗುತ್ತದೆ. ಈ ತಳಿಯು, ಈ ಹಣ್ಣು ನಮ್ಮ ದೇಶದ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಈ ಜಾತಿಯ ಪ್ರಭೇದಕ್ಕೆ ಸೇರಿದ್ದು, ಅನೋನೇಶಿಯೆ ಫ್ಯಾಮಿಲಿಗೆ ಸೇರಿದ್ದು. ಸಸ್ಯಶಾಸ್ತ್ರೀಯ ಹೆಸರು ಬಂದು ರೊಲಿನಿಯಾ ಮ್ಯೂಕೋಸಾ ಅಥವಾ ರೊಲಿನಿಯಾ ಡಿಲಿಷಿಯೋಸಾ ಅಂತ ಹೇಳ್ತಾರೆ. ಸೊ ನಿಮಗೆ ಎಲೆ ಎಲ್ಲ ನೋಡಿದರೆ ಇಮಿಡಿಯೇಟ್ಲಿ ಸೀತಾಫಲ ಅಥವಾ ಹೆಚ್ಚಿನ ಪಕ್ಷ ರಾಮಫಲದ ಎಲೆ ಥರ ಕಾಣುತ್ತೆ ನಿಮಗೆ ನೋಡೋಕ್ಕೆ. ಸ್ವಲ್ಪ ಉದ್ದ ಇರುತ್ತೆ ಎಲೆ. ಹಣ್ಣು ನೋಡಿ, ಹಣ್ಣು ನಾವು ಹಕ್ಕಿಗಳಿಂದ ಕಾಪಾಡಲು ಅಂತ ಹೇಳಿ ಈ ಥರ ಕವರ್ ಹಾಕಿಟ್ಟಿದ್ದೇವೆ. ಭಾಳ ಆಕರ್ಷಕವಾಗಿ ಬೆಳೆದ ಹಾಗಿದೆ. ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾಯಿದೆ. ಈಗ ಇದನ್ನು ಈಗ ಕೊಯ್ದು ಎಷ್ಟು ದಿನ ಆಗ್ಬೋದು ಹಣ್ಣಾಗಲಿಕ್ಕೆ ಅಂತ ಎಲ್ಲ ಅಂದಾಜು ಮಾಡಿ ಕೊಯ್ಬೇಕಾಗತ್ತೆ. ಫಸ್ಟ್ ಟೈಮ್ ಬಂದಿದೆ, ಪ್ರಪ್ರಥಮ ಬಾರಿ ನಮ್ಮಲ್ಲಿ ಹಣ್ಣು ಬಂದಿದೆ. ಸಾಧಾರಣ ಗಿಡಕ್ಕೆ ಸಾಮಾನ್ಯವಾಗಿ ಗಿಡ ನೋಡಿದರೆ ಅನಿಸ್ಲಿಕ್ಕಿಲ್ಲ, ಆದರೆ ಇದು ಸಾಮಾನ್ಯ 5ರಿಂದ 6 ವರ್ಷದ ಗಿಡ ಇದು ನಮ್ಮಲ್ಲಿ ಮಳೆ ಜಾಸ್ತಿ ಇರೋ ಕಾರಣದಿಂದ ಏನಂತ ಗೊತ್ತಿಲ್ಲ, ಪ್ರತಿ ವರ್ಷ ಸ್ವಲ್ಪ ಕೊಳೆ ರೋಗಕ್ಕೆ ತುತ್ತಾಗಿ ಸ್ವಲ್ಪ ಡೈಬ್ಯಾಕ್ ಎಲ್ಲ ಆಗ್ತಾಯಿತ್ತು. ಈ ಥರ ಡೈಬ್ಯಾಕ್ ಎಲ್ಲ ಆಗಿ ರಿಕವರ್ ಆಗಿ ಪುನಃ ಕಮ್ಮಿಯಾಗಿ ಪುನಃ ಬೆಳೆದು ಈ ಹಂತಕ್ಕೆ ಬಂದಿದೆ. ಕಾಣ್ಬೋದು, ಸ್ಕಾರ್ಚಿಂಗ್ ಎಲ್ಲ ಆಗಿದೆ, ಸನ್ಬರ್ನ್ ಆಗಿ ಸ್ಕಾರ್ಚಿಂಗ್ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಸರ್ವೈವ್ ಆಗಿದೆ. ಇದು ಜೀವ ಹಿಡ್ಕೊಂಡಿದೆ. ಸೊ ಇವತ್ತು ಪ್ರಪ್ರಥಮ ಬಾರಿ ನಾವು ಇದರ ಕೊಯ್ಲನ್ನು ಮಾಡ್ತಾ ಇದ್ದೇವೆ. ನಿಮಗೆ ಕಾಣ್ಬೋದು, ಸುಮಾರು ದೊಡ್ಡ ಹಣ್ಣಿದು. ಗಾತ್ರದಲ್ಲಿ ಸೀತಾಫಲಕ್ಕಿಂತ ದೊಡ್ಡದಾಗಿದೆ ಹಣ್ಣು. ತೂಕ ಎಲ್ಲ ಎಷ್ಟು ಅಂತ ಮುಂದಿನ ಭಾಗಗಳಲ್ಲಿ ನಿಮಗೆ ವಿವರಣೆ ಕೊಡ್ತೇನೆ. ಪ್ಲಸ್ ಸ್ವಲ್ಪ ಹಸಿರು ಬಣ್ಣದಿಂದ, ಈ ಥರ ಹಸಿರು ಬಣ್ಣದಿಂದ, ಇದು ಇನ್ನೊಂದು ಕಾಯಿ, ಇದು ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾಯಿದೆ. ಮತ್ತು ಸ್ವಲ್ಪ ಮುಟ್ಟಿದಾಗ ಸ್ವಲ್ಪ ಹಾರ್ಡ್ ಇತ್ತು, ಇಷ್ಟು ದಿನ ಗಟ್ಟಿಯಾಗಿತ್ತು ಸರ್ಫೇಸ್ ನಿಮಗೆ. ಈಗ ಸ್ವಲ್ಪ ಮೆತ್ತಗಾಗುವ ಇದು ಬಂದಿದೆ, ಹಾಗಾಗಿ ಕೊಯ್ಯುವ ಸಮಯ ಬಂದಿದೆ ಅಂದ್ಕೊಂಡು ಕೊಯ್ತಾ ಇದ್ದೇನೆ. ನೋಡಲಿಕ್ಕೆ ತುಂಬ ಆಕರ್ಷಕವಾಗಿದೆ. ಮುಳ್ಳು ಮೇಲ್ಮೈ ನಮ್ಮ ಸೀತಾಫಲಕ್ಕಿಂತ ವಿಭಿನ್ನವಾಗಿದೆ. ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡಿದಾಗ ನಿಮ್ಗೆ ಕಾಣ್ಬೋದು. ಒಂಥರ ಸಣ್ಣ ಬಾಳೆಹಣ್ಣು ಮುಂದೆ ಬಂದಂಗೆ ಕಾಣ್ತಾ ಇದೆ, ಆದರೆ ಮೆತ್ತಗಿದೆ. ಈಗ ಕೈಗೆ ಕುಕ್ಕೋದಿಲ್ಲ, ಇದು ಸಾಫ್ಟ್ ಮುಳ್ಳು. ಇದು ಕಾಣ್ಬೋದು ನಿಮಗೆ, ಏನು ಅಂತ ಹಾರ್ಡ್ ಮುಳ್ಳಲ್ಲ. ಸೊ ಇದು ಏನು ಪರಿಮಳ ಬರ್ತಾ ಇಲ್ಲ ಇನ್ನೂ ಕೂಡ. ಸೊ 1-2 ದಿನ ಕಾದು ನೋಡ್ತೇವೆ. ಪರಿಮಳ ಬಂದಾಗ ಅಥವಾ ಅಂದಾಜು ಮಾಡಿ ಕೊಯ್ದು ಒಳಗೆ ಹೇಗಿದೆ, ಟೇಸ್ಟ್ ಹೇಗಿದೆ, ಅದರ ಫ್ಲೇವರ್ ಹೇಗಿದೆ, ಅದರ ಬಗ್ಗೆ ಎಲ್ಲ ನಾನು ಮುಂದಿನ ಹಂತದಲ್ಲಿ ವಿವರಣೆ ಕೊಡ್ತೇನೆ. ಈಗ ನಿನ್ನೆ ತೆಗೆದ ಹಣ್ಣು ಈಗ ಸ್ವಲ್ಪ ಸರ್ಫೇಸ್ ಸ್ವಲ್ಪ ಮೆತ್ತಗೆ ಫೀಲ್ ಆಗ್ತಿದೆ ನಿನ್ನೆಗಿಂತ. ಮತ್ತು ಹಾಳಾದರೆ ಅನ್ನೋ ಹೆದರಿಕೆಯಿಂದ ಈಗಲೇ ಕಟ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಪರಿಮಳ ಇಲ್ಲ, ಯಾವುದೇ ರೀತಿ ಫ್ಲೇವರ್ ಇಲ್ಲ. ನಿನ್ನೆಗೂ ಇವತ್ತಿಗೂ ಸ್ವಲ್ಪ ಹಸಿರಿದ್ದಿದ್ದೆಲ್ಲ ಸ್ವಲ್ಪ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾಯಿದೆ ಅಷ್ಟೇ. ಮತ್ತು ಮುಟ್ಟಿದಾಗ ಸ್ವಲ್ಪ ಜಾಸ್ತಿ ಸ್ಮೂತ್ ಆಗಿದೆ ನಿನ್ನೆಗೆ ಹೋಲಿಸಿದರೆ. ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಒಳಗೆ ಹೋಗ್ತಾಯಿದೆ. ಹಾಗೆ ಕಟ್ ಮಾಡಿ ನೋಡ್ತೇವೆ. ಫಸ್ಟ್ ಹಣ್ಣಾದ್ರಿಂದ ನಮಗೆ ಯಾವುದೇ ರೀತಿ ರೆಫರೆನ್ಸ್ ಇಲ್ಲ, ನೋಡುವ ಹೇಗಾಗ್ತದೆ ಅಂತ. ಒಂದು ಚೂರು ಯಾವುದೇ ರೀತಿ ಪರಿಮಳ ಇಲ್ಲ. ಈ ಸೀತಾಫಲಕ್ಕೆಲ್ಲ ಬಂದ ಹಾಗೆ, ರಾಮಫಲಕ್ಕೆಲ್ಲ ಬಂದ ಹಾಗೆ ಯಾವುದೇ ರೀತಿ ಪರಿಮಳ ಇಲ್ಲ. ಸ್ಮೂತಾಗಿ ಕಟ್ಟಾಯಿತು. ಒಳಗೆ ಯಾವ ಥರ ಇದೆ ನೋಡಿ, ಭಾಳ ಡೆನ್ಸ್ ಆಗಿದೆ ಫಿಲ್ಲಿಂಗ್. ರಾಮಫಲಕ್ಕೂ ಸೀತಾಫಲಕ್ಕೂ ಯಾವುದೇ ರೀತಿ ಹೋಲಿಕೆ ಇಲ್ಲ ಪಲ್ಪಿನೊಳಗಡೆ. ಸಡನ್ನಾಗಿ ನೋಡಿದರೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಟ್ಟಂಗಿದೆ. ಚೂರು ತಿನ್ನಿ.
ತುಂಬ ಸ್ಮೂತಾಗಿದೆ. ನೋಡ್ತಾ ಇರ್ಬೋದು, ಒಂಥರ ಸ್ಪೂನಲ್ಲಿ ಒಳ್ಳೆ ಪಾಯಸ, ಕಸ್ಟರ್ಡ್ ಟೈಪ್ ಇದೆ, ಐಸ್ ಕ್ರೀಮ್ ಥರ ತೆಗೆದು ತಿನ್ಬೋದು. ಸ್ವೀಟ್ನೆಸ್ ಇದೆ, ಸ್ವಲ್ಪ ಹುಳಿ ಅಂಶ ಇದೆ, ಒಂಥರ ಕಸ್ಟರ್ಡ್ ತಿಂದಾಗಿದೆ. ಕಸ್ಟರ್ಡ್ ಬರುತ್ತಲ್ಲ ಐಸ್ ಕ್ರೀಮ್ ಥರ, ತುಂಬ ಸ್ಮೂತ್ ಇದೆ. ಲಕ್ಷ್ಮಣ್ ಫಲ ಫ್ಲೇವರ್ ಇದೆಯಾ? ಸ್ಮೂತ್ ಪಲ್ಪಿ ಇದೆ, ಒಂಥರ ಸೀತಾಫಲನ ಮತ್ತೆ ರಾಮಫಲದ ಹೈಬ್ರಿಡ್ ಥರ ಇದೆ. ಚೆನ್ನಾಗಿದೆ ಫ್ಲೇವರ್, ತುಂಬ. ನಾಳೆಗೆ ಇನ್ನೂ ಚೆನ್ನಾಗಿ ಸ್ವೀಟ್ನೆಸ್ ಬರ್ಬೋದು ಅನ್ಸುತ್ತೆ. ರೊಲ್ಲಿನಿಯಾ ನಾನು ಮೊನ್ನೆ ತೆಗೆದಿದ್ದೆಲ್ಲ ತೆಗೆದು ಕಟ್ ಮಾಡಿ ಟೇಸ್ಟ್ ಹೇಗಿದೆ ಎಲ್ಲ ನೋಡೋಷ್ಟೊತ್ತಿಗೆ 2 ದಿವಸ 1.5 ದಿವಸದೊಳಗಡೆ ಇದು ಫುಲ್ ಹಚ್ಚ ಹಸಿರಿದ್ದು ಫುಲ್ ಹಳದಿ ಬಣ್ಣಕ್ಕೆ ಟರ್ನ್ ಆಗಿದೆ. ಇದು ಕೂಡ ನಾಳೆ ಕಟ್ ಮಾಡಿ ಇಮಿಡಿಯೇಟ್ಲಿ ಕೊಯ್ಬೋದು ಅನಿಸುತ್ತೆ. ಇವತ್ತು ಬೇಡ, ನಾಳೆ ಕೊಯ್ಯುವ ಅಂತ ಇದ್ದೇವೆ. ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಡೆವಲಪ್ ಆಗೋ ಸ್ಟಾರ್ಟ್ ಆಗ್ತಾಯಿದೆ. ಸೊ ಪುನಃ ಹೊಸ ಹೂಗಳು ಬರ್ತಾಯಿದೆ. ಸೊ ಸೀಸನಲ್ಲಿ 1-2 ಸತಿ ಹಣ್ಣು ಬಿಡುವ ಇಲ್ಲಿ ಇನ್ನೊಂದಿದೆ. ಸೊ 6 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು. ಸುಮಾರು ಬಿಟ್ಟಿದೆ ಈ ಸತಿ. ಸೊ ಇದರ ಕಸಿ ಗಿಡಗಳನ್ನು ಸ್ವಲ್ಪ ಟ್ರಯಲ್ ಬೇಸಿಸ್ ಮೇಲೆ ರಾಮಫಲಕ್ಕೆ ಕಟ್ಟಿದ್ದೇವೆ. ಅದು ಸಕ್ಸಸ್ ಆದರೆ ಕೆಲವೊಂದು ಗಿಡ ಮುಂದೆ ಈ ಸೀಸನಿಗೆ ಮಾರಾಟಕ್ಕೆ ರೆಡಿ ಆಗ್ಬೋದು. ಇದು ರೊಲ್ಲಿನಿಯಾ ಗಿಡಗಳನ್ನು ನಾವು ಈ ಡೇಟಿಗೆ ಕಸಿ ಮಾಡಿದ್ದು. ಕೆಲವು ಗಿಡ ಟೊಪ್ಪೆ ಒಳಗಡೆ ಚಿಗುರುತ್ತಾ ಇದ್ದಂಗೆ ಕಾಣ್ತಾ ಇದೆ. ನಿಧಾನವಾಗಿ ತೆಗೆದು ನೋಡ್ತೀನಿ. ವಾ ಸಕ್ಸಸ್ ಆಗಿದೆ ಕಾಣ್ಬೋದು ನಿಮಗೆ. ಸೊ ರಾಮಫಲ ಗಿಡಕ್ಕೆ ಕಟ್ಟಿದ್ದು. ತೆಗೆದುಹಾಕಬೇಕು ರಾಮಫಲದ್ದು. ಸೊ ಚಾನ್ಸಸ್ ಇದೆ, ಸ್ವಲ್ಪ ಗಿಡ ಸಿಗ್ಬೋದು, ಒಂದು 7-8 ಗಿಡ ಆದರೂ ಸಿಗೋ ಸಾಧ್ಯತೆ ಇದೆ. ನೋಡುವ ಏನಾಗುತ್ತೆ ಅಂತ. ಸೊ ಇದು ಮಾರನೇ ದಿವಸ ನಾವು ಇದನ್ನು ಕಟ್ ಮಾಡಿ ನೋಡಿದ್ವಿ. ಇದು ಫಸ್ಟ್ ಹಣ್ಣಿಗಿಂತ ತುಂಬ ರುಚಿಕರವಾಗಿತ್ತು. ಸಿಹಿ ಸ್ವಲ್ಪ ಜಾಸ್ತಿನೇ ಬಂದಿತ್ತು. ಸೊ ಇದು ರೊಲ್ಲಿನಿಯಾ ಡೆಲಿಷಿಯೋಸಾ ಅಥವಾ ಬಿರಿಬಾ ಅನ್ನುವ ಹಣ್ಣಿನ ಬಗ್ಗೆ ವಿವರ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ವಿಶೇಷವಾದ ಯಾವುದಾದ್ರೂ ಹಣ್ಣಿನ ಬಗ್ಗೆ ವಿವರ ಹಾಗೂ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.